ಎಲ್ಲರಿಗೂ ನಮಸ್ಕಾರ. ಈಗ ಷಟ್ಸ್ಥಳಗಳ ಕುರಿತ ಚರ್ಚೆಯ ಮುಂದುವರಿಕೆ. ವಿಡಿಯೋ 13. ಸ್ಥಳ 4ನೇ ಸ್ಥಳ ಪ್ರಾಣಲಿಂಗಿ ಸ್ಥಳ. ಬಸವಣ್ಣ, ಚನ್ನಬಸವಣ್ಣ ಮತ್ತು ಅಲ್ಲಮಹಾಪ್ರಭು ಈ ಮೂವರು ವಚನಕಾರರ ವಚನಗಳನ್ನು ಇಲ್ಲಿ ಪರಿಗಣಿಸಲಾಗಿದೆ. ಬಸವಣ್ಣ ಮತ್ತು ಚನ್ನಬಸವಣ್ಣನವರಲ್ಲಿ ಪ್ರಾಣಲಿಂಗಿಯ ಜ್ಞಾನಿ, ಪ್ರಾಣಲಿಂಗಿಯ ಪ್ರಾಣಲಿಂಗಿ, ಭಕ್ತ, ಮಹೇಶ್ವರ, ಪ್ರಸಾದಿ, ಶರಣ ಮತ್ತು ಐಕ್ಯ ಎಂದು ಒಟ್ಟು 7 ಅವಾಂತರ ಸ್ಥಳಗಳು ಬರುತ್ತವೆ. ಆದರೆ ಅಲ್ಲಮಪ್ರಭುವಿನಲ್ಲಿ ಮಾತ್ರ ಕೇವಲ ಪ್ರಾಣಲಿಂಗಿ ಸ್ಥಳ ಅಂತ ಬರುತ್ತದೆ. ಇಲ್ಲಿ ಬಸವಣ್ಣನವರಲ್ಲಿ 797ರಿಂದ 854ರವರೆಗೆ ಒಟ್ಟು 58 ವಚನಗಳು ಇವೆ. ಇದನ್ನು ಸಂಕ್ಷೇಪಿಸಿ ನಾವು ಹೇಳುವುದಾದರೆ, ಲಿಂಗವಿಲ್ಲದೆ ಯಾವ ಕ್ರಿಯೆಯನ್ನು ಮಾಡಬಾರದು. ಲಿಂಗ ಪೂಜೆ ಭೌತಿಕ ಕ್ರಿಯೆಯಲ್ಲ, ಮಾನಸಿಕ ಕ್ರಿಯೆ ಅದು. ಆದ್ದರಿಂದ ಶಿವನನ್ನು ಆತ್ಮಿಕವಾಗಿ ಅನುಸಂಧಾನಿಸಬೇಕು. ಶಿವನು ಜೀವನ ಮನದಲ್ಲಿ ನೆಲೆಸಿರುವನಾದ್ದರಿಂದ ಯತ್ರ ಜೀವ ತತ್ರ ಶಿವ, ಜೀವನಂತೆ ಶಿವ ಎಂಬ ಭಾವ ಇಲ್ಲಿಯ ಭಕ್ತನಿಗೆ ಬರಬೇಕು. ಜೀವವು ಶಿವಾಂಶವಾದುದು ಎಂದ ಮೇಲೆ ಜೀವನ ಅಂತರಂಗ ಶುದ್ಧವಾಗಿರಬೇಕು. ಭಕ್ತನಲ್ಲಿ ಸ್ಥಾವರ ಜಂಗಮ ಒಂದೇ ಎಂಬ ಭಾವ ನೆಲೆಗೊಳ್ಳಬೇಕು. ಭಕ್ತನ ಮನೋಮಂದಿರದಲ್ಲಿ ಪ್ರಾಣರೂಪಿಯಾಗಿರುವ ಶಿವನಿಗೆ ಭಕ್ತನು ತನ್ನ ಮನೋಮದವನ್ನು ಸ್ಪರ್ಶಿಸಬಾರದೆಂಬ ಭಾವನೆ ಇರಬೇಕು. ಮನವಾಸಿ ಶಿವನಿಗೆ ದುರ್ಗುಣಗಳ ಸ್ಪರ್ಶವಾಗಬಾರದು. ಪ್ರಾಣರೂಪಿ ಶಿವನನ್ನ ಜ್ಞಾನ ಜ್ಯೋತಿ ಧ್ಯಾನದಿಂದ ನಾಳಶುದ್ಧ ದ್ವಾರವಾಗಿ ಆರಾಧಿಸಿ ಕಂಡೆ ಎನ್ನುವ ಮೂಲಕ ಕೆಲವೆಡೆ ಯೋಗವನ್ನು ಟೀಕಿಸುವಂತಹ ಬಸವಣ್ಣ ಇಲ್ಲಿ ಯೌಗಿಕ ಸಾಧನೆಯಿಂದ ಪರಮಾತ್ಮನ ದರ್ಶನವನ್ನು ಮಾಡಿದ್ದನ್ನು ನಿರೂಪಿಸಿದ್ದಾರೆ. ಭಕ್ತನ ಕಾಯದಲ್ಲಿ ಮನೋಮಂದಿರದಲ್ಲಿ ನೆಲೆಸಿದ ಶಿವನಿಗೆ ತನ್ನ ಮನವನ್ನರ್ಪಿಸಿದ ಭಕ್ತನು ನಿಸ್ವತಂತ್ರನಾಗಿ ತನ್ನೆಲ್ಲ ಕ್ರಿಯೆಗಳನ್ನು ಶಿವನೇ ತನ್ಮೂಲಕ ಮಾಡಿಸುತ್ತಾನೆಂದು ನಂಬಿದವನು. ಈ ಭಕ್ತನು ಸೋಹಂ ಎಂಬ ಸ್ವಾರ್ಥ ಒಳೆದು ದಾಸೋಹಂ ಎಂಬ ನಿಸ್ವಾರ್ಥ ಬಲಿದು ತ್ರಿವಿಧ ದಾಸೆ ತೊರೆದು ಸದಾ ಲಿಂಗಸಂಗಿಯೂ ಶಿವಸ್ಮರಣೆಯುಳ್ಳವನಾಗಿಯೂ ಇದ್ದು ತನ್ನ ಪ್ರಾಣವನ್ನು ಶಿವನ ಸೇವೆಗೆಂದೇ ಮೀಸಲಿರಿಸಿದವನು. ಇವನೇ ಪ್ರಾಣಲಿಂಗಿಯ ಪ್ರಸಾದಿ. ಇವನಿಗೆ ಜಂಗಮವೇ ಲಿಂಗ, ಜಂಗಮವೇ ಪ್ರಾಣ. ಪ್ರಾಣಲಿಂಗಿಯ ಶರಣಸ್ಥಳಿಯು ಭಕ್ತಿ ಪಥದಲ್ಲಿ ಕ್ರಮಿಸಿ ಮಾಗಿದ ಒಬ್ಬ ಶರಣ. ಶಿವನೊಂದಿಗೆ ತಾದಾತ್ಮ್ಯ ಹೊಂದುವ, ಆತ್ಮಿಕ ಅನುಸಂಧಾನ ಹೊಂದಿ ಪರಮ ಸುಖವನ್ನು ಅನುಭವಿಸುವ ಆಧ್ಯಾತ್ಮಿಕ ಹಂಬಲವನ್ನು ವ್ಯಕ್ತಪಡಿಸುವಂತಹ ಒಬ್ಬ ವ್ಯಕ್ತಿ. ಪ್ರಾಣಲಿಂಗಿಯ ಐಕ್ಯ ಸ್ಥಳಿಯು ಶಿವನನ್ನ ಭೌತಿಕವಾಗಿ ಕಾಣುವ ಪ್ರಯತ್ನವನ್ನು ಬಿಟ್ಟು ಅಭೌತಿಕವಾಗಿ ಮುಖಾಮುಖಿಯಾಗುವ ಕೌಶಲ್ಯವನ್ನು ಬೆಳೆಸಿಕೊಂಡವರು. ಇವನಿಗೆ ಲಿಂಗವು ಪ್ರಕಾಶಿಸುವ ಜ್ಯೋತಿಯಾಗಿ ಅವನನ್ನು ಸಂಪೂರ್ಣವಾಗಿ ಆವರಿಸಿ ಅವನನ್ನು ಏನೂ ಅರಿಯದ ಮುಗ್ಧನನ್ನಾಗಿಸಿ ಅವನಿಗೆ ಅತೌಲನಿಕ ಅನುಭವವನ್ನು ನೀಡುತ್ತದೆ. ಐಕ್ಯಸ್ಥಳಿಯಾದ ಭಕ್ತನಿಗೆ ಶಿವನೂ ತಾನು ಅಭಿನ್ನ ಎಂಬ ಅದ್ವೈತ ಭಾವ ನೆಲೆಸಿರುತ್ತದೆ. ಶಿವೈಕ್ಯ ಸ್ಥಿತಿ ಎಂದರೆ ಭಕ್ತನು ಸ್ವಯಂ ತಾನೇ ಶಿವನಾಗುವುದು. ಸ್ವಯಂ ಶಿವನಾದ ಭಕ್ತನೆಲ್ಲಿರುವನೋ ಅದೇ ವಾರಣಾಸಿ, ಅದೇ ಅವಿಮುಕ್ತ ಕ್ಷೇತ್ರ. ಅವನಿಗೆ ಅನ್ಯ ಕ್ಷೇತ್ರಗಳು ಅನವಶ್ಯಕ. ಇನ್ನು ಚನ್ನಬಸವಣ್ಣನವರ ವಚನಗಳಿಗೆ ಬಂದರೆ, ಚನ್ನಬಸವಣ್ಣನವರಲ್ಲಿ 335ರಿಂದ 508ರವರೆಗೆ ಒಟ್ಟು 174 ವಚನಗಳಿವೆ. ಈ ಸ್ಥಳದ ಅವಾಂತರ ಸ್ಥಳಗಳು ಅವು ಕೂಡ ಮೇಲಿನಂತೆ 7. ಈ ಎಲ್ಲ ಉಪಸ್ಥಳಗಳನ್ನು ಒಳಗೊಂಡಿರುವ ಬಹುತೇಕ ವಚನಗಳು ಆಯಾ ಸ್ಥಳ ಉಪಸ್ಥಳಗಳ ಆಶಯಕ್ಕನುಗುಣವಾಗಿರದೆ ಒಂದೊಂದು ವಚನವೂ ಕೂಡ ಒಂದೊಂದು ಸ್ವತಂತ್ರವಾದ ಸಂದೇಶವನ್ನು ಅದು ಹೇಳುತ್ತದೆ. ಆದ್ದರಿಂದ ಅಂತಹ ಅಸಮಂಜಸ ವಚನಗಳನ್ನು ನಾನು ಇಲ್ಲಿ ಚರ್ಚೆಗೆ ತೆಗೆದುಕೊಂಡಿಲ್ಲ. ಉದಾಹರಣೆಗೆ ನೋಡ್ರಿ, ದಶವಾಯುಗಳನ್ನು ಹೇಳ್ತದೆ 335ನೇದು, ದಶವಾಯುಗಳ ಭೇದ 336, ಅಷ್ಟಮದಗಳ ಬಗ್ಗೆ 337, ಸಪ್ತವ್ಯಸನಗಳ ಬಗ್ಗೆ 339, ಹೀಗೆ 339, 350ರಿಂದ 370ರವರೆಗೂ ಕೂಡ ವಚನಗಳು ಸಮಂಜಸವಾದ ವಚನಗಳೆಲ್ಲ ಕೈಬಿಟ್ಟಿದೆ. ತನು ಮನ ಪ್ರಾಣ ಈ 3ರ ಗುಣಗ್ರಾಹಕನಾಗದೆ ಲಿಂಗಗ್ರಾಹಕನಾಗಬೇಕು. ಅಂಗವಲ್ಲ ಮನವು ಲಿಂಗ ಸಂಬಂಧವಾಗಿರಬೇಕು. ಅಂಗ ಸಂಬಂಧವೆಂಬುದು ಅನಾಚಾರ, ಲಿಂಗ ಸಂಘವೇ ಸದಾಚಾರವಾದ್ದರಿಂದ ಲಿಂಗಸಂಗಿಯಾಗಿರಬೇಕು. ಕಾಮ ಕ್ರೋಧಾದಿ ಅಂತರಂಗದ ಭವಿ ಕಳೆವ ಶರಣನು ಅಪೂರ್ವ. ಘಟ ಸಂಸ್ಕಾರಕ್ಕಿಂತ ಜೀವ ಸಂಸ್ಕಾರ ಮುಖ್ಯ. ಜ್ಞಾನ ಸಂಸ್ಕಾರವಿಲ್ಲದೆ ಭವ ಹಿಂಗದು.
ಅಂಗಭವಿ ಮತ್ತು ಲಿಂಗಭವಿ ಇವೆರಡನ್ನು ಕಳೆಯದೆ ಕೂಡಲ ಸಂಗಯ್ಯನನ್ನ ಹೊದ್ದಬಾರದು ಎನ್ನುವಂತಹ ಸಂದೇಶವನ್ನ 340ರಿಂದ 46ರವರೆಗಿನ ವಚನಗಳು ಹೇಳುತ್ತವೆ. 371ನೇ ವಚನದಲ್ಲಿ ಗುರು, ಲಿಂಗ, ಮಂತ್ರ ಇವುಗಳನ್ನ ಪ್ರಾಣವೆಂದರಿತವರು ಇವುಗಳನ್ನ ತಮ್ಮೊಳಗೆ ಸಯವ ಅಂದ್ರೆ ಸಾಮರಸ್ಯ ಮಾಡುವುದನ್ನು ಮತ್ತು ಇವು ಮೂರು ಒಂದು ಎಂದು ಅರಿತವರು ಪ್ರಾಣಲಿಂಗ ಸಂಬಂಧಿಗಳಿವರು. ಮತ್ತೆ ಅರಿಯದವರು ಅಲ್ಲ ಅಂತ. ಒಬ್ಬ ಪ್ರಾಣಲಿಂಗ ಸಂಬಂಧಿ ಅಂತ ಅವನು ಅನಿಸ್ಕೋಬೇಕಾದ್ರೆ ಗುರು, ಲಿಂಗ, ಮಂತ್ರ ಇವುಗಳನ್ನ ಪ್ರಾಣವೆಂದರಿತವರು ಮತ್ತು ಅವುಗಳೊಳಗೆ ಸಮರಸದಿ ಬೆರೆತು ಮಾಡುವುದನ್ನು ಮತ್ತು ಅವು ಮೂರು ಒಂದು ಎಂದು ಅರಿತಿರ್ತಕ್ಕಂಥವರು ಮಾತ್ರ ಪ್ರಾಣಲಿಂಗ ಸಂಬಂಧಿಗಳು, ಅರಿಯದವರು ಅಲ್ಲ ಅನ್ನುವಂಥ ಸಂದೇಶ 371ರಲ್ಲಿದೆ. 372 ಪ್ರಾಣಲಿಂಗಸ್ಯ ಸಂಬಂಧಿ ಪ್ರಾಣಲಿಂಗಿ ಪ್ರಕೀರ್ತಿತ ಪ್ರಸನ್ನಲಿಂಗಯುಕ್ತಾತ್ಮ ಮಮರೂಪೋ ಮಹೇಶ್ವರಿ. ಅಂದ್ರೆ ಪ್ರಾಣಲಿಂಗಿ ಸಂಬಂಧಿಯಾದವನನ್ನೇ ಪ್ರಾಣಲಿಂಗಿ ಎನ್ನುವರು, ಪ್ರಸನ್ನಲಿಂಗಯುಕ್ತಾತ್ಮನಾದವನು ಸಾಕ್ಷಾತ್ ನನ್ನ ರೂಪಿಯೇ ಆಗಿರುವನು ಮಹೇಶ್ವರಿ ಎಂದು ಶಿವ ಪಾರ್ವತಿಗೆ ಹೇಳಿದ್ದನ್ನ ಇಲ್ಲಿ 372ನೇ ವಚನದಲ್ಲಿ ಸ್ಮರಿಸಲಾಗಿದೆ. 373 ಪ್ರಾಣಲಿಂಗವು ಸತಿಸುತರ ಕೈಯಲ್ಲಿ ಕೊಟ್ಟದ್ದಲ್ಲ, ನಾಗವತ್ತಿಗೆಯಲ್ಲಿ ಇರಿಸಿದ್ದು ಅಲ್ಲ, ಅದು ತನುವ ಸೋಂಕಿ ವಜ್ರಲೇಪದಂತಿರಬೇಕು. ಅಂದರೆ ತನುವಿಗೆ ತಾಕಿಯೂ ತನುವಿನಿಂದ ಮಲಿನಗೊಳ್ಳದಿರಬೇಕು. ಅದು ಮನಕರದಲ್ಲಿ ಕೊಟ್ಟದ್ದು, ಅದು ಹಿಂಗಿದರೆ ಅವನು ಅಂದೇ ರೊತಗೇಡಿಯಾಗುವನು. ಅಂದರೆ ಗುರುವು ಶಿಷ್ಯನಿಗೆ ಇಷ್ಟಲಿಂಗ ದೀಕ್ಷೆಯನ್ನ ನೀಡುವಾಗ ಕರದಲ್ಲಿ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಶಿಷ್ಯನ ಮನಸ್ಸಿನಲ್ಲಿಯೂ ಅದೇ ಹೊತ್ತಿನಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಅಂದ್ರೆ ಶಿವಕಳೆಯನ್ನ ಪ್ರತಿಷ್ಠೆಯಾಗುವಂತೆ ಮಾಡಿದ್ದೇ ಪ್ರಾಣಲಿಂಗ ಎಂಬ ಅರ್ಥ ಇಲ್ಲಿ ಇದೆ. 374ನೇ ವಚನ ಉರಸ್ಥಳದಲ್ಲಿ ಲಿಂಗ ಧರಿಸಿದ ಪ್ರಾಣಲಿಂಗಿಯು ತನ್ನ ಮನದ ಕೊನೆಯಿಂದ ಲಿಂಗವನ್ನಗಲದಿರಬೇಕು. ನೋಡಿ, ಉರಸ್ಥಳದಲ್ಲಿ ಲಿಂಗ ಧರಿಸಿದ ಪ್ರಾಣಲಿಂಗಿಯು ತನ್ನ ಮನದ ಕೊನೆಯಿಂದ ಲಿಂಗವನ್ನು ಅಗಲದೇ ಇರಬೇಕು. ಉರಸ್ಥಳವೇ ಗುರು ಲಿಂಗ ಜಂಗಮ ಪ್ರಸಾದ ಮಹಾಸ್ಥಳವೂ ಹೌದೆಂದರಿತು ಆ ಉರಸ್ಥಳವು ಮಹಾಮಹಿಮರಿಪ್ಪ ಅನುಭಾವ ಸ್ಥಳವೆಂದರಿತು ಅನ್ಯ ಮಿಶ್ರಂಗಳನ್ನು ಅವನು ಹೊದ್ದಬಾರದು ಅನ್ನುವಂಥ ಒಂದು ನಿಷೇಧ ಇಲ್ಲಿ ಇದೆ. ತಟ್ಟು ಮುಟ್ಟು ತಾಗು ನಿರೋಧಗಳಿಗೆ ಗುರಿಯಾಗಲಾಗದು. ಇಂದ್ರಿಯಗಳ ಕೂಡ ಮನಸ್ಥಾಪ್ಯಗೊಳ್ಳದಿದ್ದರೆ ಇದು ಉರಲಿಂಗ ಸ್ವಾಯತ. ಪ್ರಾಣಲಿಂಗ ಪ್ರಾಣಿಗಿದು ಚಿಹ್ನೆ ಅಂದ್ರೆ ಇದು ಸಂಕೇತ ಅಂತ. ಪ್ರಾಣಲಿಂಗಿಯಾಗಿದ್ದಾನೆ ಅಂದ್ರೆ ಅವನಿಗೆ ಇದೇ ಸಂಕೇತ. ಕೂಡಲ ಚನ್ನ ಸಂಗಮ ದೇವ ಅಂತ 374ನೇ ವಚನ ಹೇಳುತ್ತೆ. ಈ ವಚನವು ಪುರೋಹಿತನು ಹೇರುವ ಕರ್ಮ ನಿಷೇಧಗಳ ಕಾರಣಕ್ಕೆ ಮತ್ತು ಇದು ತೊಟ್ಟು ಮುಟ್ಟು ತಾಗು ಎಂದು ಸೂತಕ ಮಲಿನತೆಯ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದು ಪ್ರಕ್ಷಿಪ್ತ ಇರಬಹುದು ಅನ್ನುವಂಥ ಒಂದು ಅನುಮಾನ ಇಲ್ಲಿ ಬರದೇ ಇರಲಾರದು. ಕರದಲ್ಲಿ ಲಿಂಗ ಸ್ಥಾಪಿತವಾದ ಬಳಿಕ ಭಕ್ತನು ತಾನೇ ಅನಿಮಿಷನಾಗಿ ಲಿಂಗದಲ್ಲಿ ಅನಿಮಿಷ ದೃಷ್ಟಿ ಇರಿಸಬೇಕೆಂದು ಅಂಗವೇ ಲಿಂಗದ ಸಜ್ಜೆಯ ಆಚಾರವೇ ಶಿವದಾರ ಎಂದರಿತು ತ್ರಿಕರಣ ಶುದ್ಧದಿಂದ ತ್ರಿಕಾಲ ಲಿಂಗಾರ್ಚನೆ ಮಾಡಬೇಕೆನ್ನುವುದು 376ನೇ ವಚನ. ಕೆಲವೆಡೆ ತ್ರಿಕಾಲ ಪೂಜೆ ಅನವಶ್ಯ ಅಂತಲೂ ಹೇಳಿರೋದನ್ನು ನೋಡಿದ್ರೆ ಇಲ್ಲಿ ಈ ರೀತಿಯ ವೈರುಧ್ಯಗಳು ಉಂಟಾಗ್ತವೆ. ಒಂದ್ ಕಡೆ ತ್ರಿಕಾಲ ಪೂಜೆ ಅವಶ್ಯ, ಇನ್ನೊಂದು ಕಡೆ ತ್ರಿಕಾಲ ಪೂಜೆ ಬೇಡ ಅಂತ. ಲಿಂಗಧಾರಿಯಾದ ಬಳಿಕ ಅನ್ಯಾಕಾಂಕ್ಷೆ ಇಲ್ಲದಿರಬೇಕು, ಮಾಯದ ಉಸಿರು ಎಡೆಯಾಡದಿರಬೇಕು, ಸಂಸಾರ ಸಂಘವ ಹೊದ್ದದಿರಬೇಕು, ಮನವು ಮಹಾಸ್ಥಳವ ನಿಂಬುಗೊಂಡಿರಬೇಕು, ಕೂಡಲ ಚನ್ನ ಸಂಗನಲ್ಲಿ ಏಕಾರ್ಥವಾಗಿರಬೇಕು ಎನ್ನುತ್ತದೆ 377ನೇ ವಚನ. ವಚನಕಾರರು ಐಕ್ಯಕ್ಕೆ ಸಂಸಾರ ವಿಘ್ನ ಎಂದರಿತಿಲ್ಲ ಎಂಬ ಆಧುನಿಕ ವಿದ್ವಾಂಸರ ನಿಲುವು ತಪ್ಪು ಎನ್ನಲು ಇಂತಹ ಅನೇಕ ವಚನಗಳು ನಮಗೆ ಪ್ರಮಾಣಗಳಾಗಿ ಸಿಕ್ಕುತ್ತವೆ. ಪ್ರಾಣಲಿಂಗಿ ಸ್ಥಳಿಯಾದವನು ಪ್ರಾಣಲಿಂಗ ಸಂಬಂಧಿಯಾದ ಬಳಿಕ ತನುಗುಣವಿರಲಾಗದಯ್ಯ ಅಂದ್ರೆ ಅವನಿಗೆ ತನುಗುಣವಿರಬಾರದು ಅನ್ನುವಂಥ ಸಂದೇಶವನ್ನು 381ನೇ ವಚನ ನೀಡುತ್ತದೆ. ನೋಡಿ, ಇದು ಪ್ರಾಣಲಿಂಗಿ ಸ್ಥಳದ ಧ್ಯೇಯ ವಾಕ್ಯದಂತಿದೆ ಈ 381ನೇ ವಚನದ ಸಾಲು. ಅಂಗವು ಆಚಾರದಲ್ಲಿಯೂ ಆಚಾರವು ಪ್ರಾಣದಲ್ಲಿಯೂ ಪ್ರಾಣವು ಲಿಂಗದಲ್ಲಿಯೂ ಸಂಘವಾಗಿ ಅಂದ್ರೆ ಸಮರಸದಿ ಬೆರೆತು ಕೊನೆಗೆ ಪ್ರಾಣಕ್ಕೆ ಪ್ರಾಣವಾಗಿ ಉಭಯ ಪ್ರಾಣ ಜೀವಾತ್ಮ ಪರಮಾತ್ಮಗಳೆರಡರ ಸಮರಸವನ್ನ ಹೇಳುತ್ತದೆ 383ನೇ ವಚನ. ಇದರ ಮುಂದಿನ ವಚನಗಳಲ್ಲಿ ಅಂಥ ನಿಖರ ಅರ್ಥ ನಿರ್ವಚನೆ ಸೂಕ್ತ ಚರ್ಚೆ ಇಲ್ಲ. ಪ್ರಾಣಲಿಂಗಿಯ ಭಕ್ತ ಸ್ಥಳ ಅಷ್ಟತನು ಪಂಚೇಂದ್ರಿಯ ಕರ್ಮೇಂದ್ರಿಯ ದಶವಾಯು ಇತ್ಯಾದಿ ತತ್ವಗಳ ವಿವರಣೆ 392ರಲ್ಲಿ,
393ರಲ್ಲಿ ಭಕ್ತನು ತನ್ನ ದೇಹದ ಅಂಗಭಾಗಗಳನ್ನೇ ಪೂಜಾ ಪರಿಕರಗಳನ್ನಾಗಿ ಮಾಡಿ, ಅಂದರೆ ತನುವು ಅಗ್ಗವಣಿಗೆಯ ಬಿಂದಿಗೆ, ಮನವೇ ಸಿಂಹಾಸನ, ಹೃದಯವೇ ಪುಷ್ಪ ಇತ್ಯಾದಿ ಕಲ್ಪನೆ ಎನ್ನ ಚಂದ್ರಶೇಖರ ಲಿಂಗಕ್ಕೆ ಮಾಡಿದನೆನ್ನ ಪ್ರಾಣ ಪೂಜೆ ಎನ್ನುವನು ಚನ್ನಬಸವಣ್ಣ. ಕಾಯಪುರವೆಂಬ ಪಟ್ಟಣದೊಳಗೆ ಅನಾಮಿಕನೆಂಬ ಹೆಸರಿನ ಲಿಂಗವ ಪೂಜಿಸುವಾತ ಅಜಾತನೆಂಬ ಶರಣನು ಎನ್ನುವನು. ಅಂದರೆ ಪ್ರಾಣಲಿಂಗಿಯಾದವನು ಬಾಹ್ಯಕರ್ಮಿಯಲ್ಲ, ಅಂತರ್ಪೂಜಕ ಎಂದರ್ಥ. ಪ್ರಾಣಲಿಂಗವು ಹರರೂಪದ್ದು, ಜಂಗಮಲಿಂಗವು ಗುರುರೂಪದ್ದು ಎಂಬಲ್ಲಿ ಈ ಬಸವಣ್ಣನವರ ಗುರುಪರ ವಕಾಲತ್ತು ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಪ್ರಾಣಲಿಂಗಿಯ ಭಕ್ತನು ಮತ್ತು ಲಿಂಗ ಜಂಗಮಗಳು ಕ್ರಿಯೆಯಿಂದಾದವಲ್ಲ, ಜಂಗಮ ಸುನಾದ ರೂಪ. ವಚನ 401ರಲ್ಲಿ ಸ್ಥಾವರವೇ ಲಿಂಗ, ಜಂಗಮವೇ ಭಕ್ತ. ಸ್ಥಾವರ ಜಂಗಮಗಳೆರಡು ಒಂದಾದ ಕಾರಣಕ್ಕೆ ಜಂಗಮವೆನ್ನಿಸಿದೆ. ದೇವಭಕ್ತನೊಂದಾದ ಕಾರಣ ಸ್ಥಾವರವೆನ್ನಿಸಿದೆ. ಸ್ಥಾವರವೇ ಘಟವು, ಜಂಗಮವೇ ಪ್ರಾಣವು ಎಂಬ ತಾತ್ವಿಕ ಚಿಂತನೆ ಇಲ್ಲಿದೆ. ಅಂದರೆ ಕಣ್ಣಿಗೆ ಕಾಣುವ ಕಲ್ಲು ಲಿಂಗವು ಸ್ಥಾವರ, ಕಾಣದ ಶಿವನನ್ನ ತನ್ನ ಅಂತರಂಗದಲ್ಲಿ ಇರಿಸಿಕೊಂಡ ಶಿವಾವತಾರಿ ಮಾನವನೇ ಜಂಗಮ, ಅಂದ್ರೆ ಭಕ್ತ ಅಥವಾ ಅವನು ಘಟ. ಆದರೆ ಈ ಎರಡು ಅಭಿನ್ನ, ಅಂದ್ರೆ ಘಟ ಮತ್ತು ಅದರೊಳಗಿನ ಚೇತನ ಏನಿದೆಯಲ್ಲ ಅವೆರಡು ಪರಸ್ಪರ ಭೇದ ಅಲ್ಲ, ಅವೆರಡು ಪರಸ್ಪರ ಅಭಿನ್ನ. ಅದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಹೇಳ್ಬೋದು ಅಂತ ಅನಿಸ್ತದೆ. ಮಾನವರೂಪಿ ಜಂಗಮದ ದೇಹವೇ ಸ್ಥಾವರ, ಇವನ ಹೃದಯ ಗುಹೆಯಲ್ಲಿರುವ ಪ್ರಾಣರೂಪಿ ಶಿವನೇ ಜಂಗಮಲಿಂಗ. ಆದ್ದರಿಂದ ದೇವ ಭಕ್ತ ಒಂದೇ, ಸ್ಥಾವರ ಜಂಗಮ ಒಂದೇ. ಸ್ಥಾವರವು ಘಟ ಅಥವಾ ದೇಹ, ಆ ಸ್ಥಾವರದಲ್ಲಿರುವ ಪ್ರಾಣವೇ ಜಂಗಮ. ಈ ಘಟಕ್ಕೆ, ದೇಹಕ್ಕೆ ಅಥವಾ ಕಲ್ಲು ಲಿಂಗಕ್ಕೆ ಅರ್ಥಾತ್ ಸ್ಥಾವರಕ್ಕೆ ಅಳಿವಿದೆ, ಆದರೆ ಆ ಘಟದೊಳಗಡಗಿರುವ ಪ್ರಾಣಸ್ವರೂಪಿ ಜಂಗಮಕ್ಕೆ ಅಥವಾ ಶಿವನಿಗೆ ಅಳಿವಿಲ್ಲ. ಹೀಗಿದೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂಬುದರ ಅರ್ಥ. ಇದೇ ಅರ್ಥದ ಸುತ್ತವಿರುವ ಇತರ ವಚನಗಳು ಎಂದರೆ 398, 400, 401, 405, 406 ಗಮನಿಸಬಹುದು. ಇಲ್ಲಿ 403ನೇ ವಚನದಲ್ಲಿ ಲಿಂಗದೊಳಗಣ ಬೀಜ ಜಂಗಮದಲ್ಲಿ ಉತ್ಪತ್ತಿ, ಅಂದರೆ ಈ ಬ್ರಹ್ಮಾಂಡವೆಂಬ ಲಿಂಗದೊಳಗೆ ಬೀಜ ರೂಪದಲ್ಲಡಗಿದ್ದ ಶಿವಚೇತನವೇ ಮಾನವ ರೂಪದಲ್ಲಿ ಜಂಗಮನಾಗಿ ಗೋಚರಿಸುವುದು. ಈ ಜಂಗಮನು ಕಾಯಗುಣವಳಿದವನು, ನಿಸ್ಸಂಗಿ, ಅಂತರಂಗ ಶುದ್ಧಾತ್ಮನು. ಇವನಲ್ಲಿ ಅಕಾಯ ಅಂದ್ರೆ ಶಿವ ಅಥವಾ ಜಂಗಮ, ಮತ್ತು ಸಕಾಯ ಅಂದ್ರೆ ಲಿಂಗ, ವಿಶ್ವ, ಮಾನವರೂಪಿ ಜಂಗಮ ಪರಸ್ಪರ ಸಂಬಂಧಿತವಾಗಿವೆ. ಅಂದ್ರೆ ಅಕಾಯ ಮತ್ತು ಸಕಾಯ ಪರಸ್ಪರ ಭಿನ್ನವಾಗಿಲ್ಲ, ಅವು ಪರಸ್ಪರ ಸಂಬಂಧಿತವಾಗಿವೆ. ಒಂದರ ಮುಖದಲ್ಲಿ ಇನ್ನೊಂದು ಪರಸ್ಪರ ಪ್ರತಿಬಿಂಬಿತವಾಗಿವೆ ಎನ್ನುವಂಥ ಸಂದೇಶವನ್ನ 405ನೇ ವಚನ ನೀಡುತ್ತದೆ. ಪ್ರಾಣಲಿಂಗಿಯ ಮಹೇಶ್ವರ ಸ್ಥಳದಲ್ಲಿ ಅಂದ್ರೆ 409ರಿಂದ 429ರವರೆಗೆ ಒಟ್ಟು 21 ವಚನಗಳು ಇವೆ. ಆದರೆ ಅವು ಒಂದು ತರ್ಕದಲ್ಲಿ, ಒಂದು ವಿಚಾರ ಸರಣಿಯಲ್ಲಿ ಜೋಡಿಸಿದವೆ ಅಂತ ಅನಿಸ್ತಾ ಇಲ್ಲ. ಒಂದೊಂದು ಸ್ವತಂತ್ರ ವಿಷಯವನ್ನ, ಆಶಯವನ್ನ ಅವು ಮಂಡಿಸುವವು. ಷೋಡಶೋಪಚಾರ, ಶೀಲ, ಬಾಹ್ಯ ಪೂಜೆ ಇತ್ಯಾದಿಗಳ ಚರ್ಚೆ ಇದೆ. 413ನೇ ವಚನ ಲಿಂಗೈಕ್ಯರೆನಿಸಿಕೊಂಡ ಬಳಿಕ ತ್ರಿಪುರ ಮರ್ದನವರಿತಿರಬೇಕು, ಲಿಂಗವಂತರೆನಿಸಿಕೊಂಡ ಮೇಲೆ ಕಾಮಧಾನ ಮಾಡಲರಿತಿರಬೇಕು, ಪ್ರಾಣಲಿಂಗಿ ಎಂದೆನಿಸಿಕೊಂಡ ಬಳಿಕ ಹರಿಯ ನಷ್ಟವನ್ನರಿತಿರಬೇಕು, ಲಿಂಗ ಪ್ರಾಣಿ ಎನಿಸಿಕೊಂಡ ಮೇಲೆ ಬ್ರಹ್ಮನ ಕೊಲ್ಲುವುದನ್ನರಿತಿರಬೇಕು ಎಂಬ ವಿಚಾರವನ್ನು ಮಂಡಿಸುತ್ತದೆ. 416ನೇ ವಚನ ಹೃದಯ ಕಮಲ ಮಧ್ಯದಲ್ಲಿಪ್ಪ ದೇವನನ್ನ ದೇಹಾರವ ಮಾಡಬೇಕಾದರೆ ದೇಹಿಯು ನಿರ್ದೇಹಿಯಾಗಬೇಕು. 421ರಲ್ಲಿ ಕಕ್ಷೆ, ಉರ, ಮುಖ ಮುಂತಾದ ದೇಹ ಭಾಗಗಳಲ್ಲಿ ಧರಿಸುವ ಆಯತಲಿಂಗಕ್ಕಿಂತ ಪ್ರಾಣಲಿಂಗ ಸ್ಥಳ ಬೇರೆ. 424ರಲ್ಲಿ ಲಿಂಗ ಭಿನ್ನವಾಯಿತೆಂದು ತನ್ನನ್ನು ತಾನು ಶಸ್ತ್ರದಿಂದ ಕೊಂದುಕೊಳ್ಳುವವರ ಮುಖವ ನೋಡಲಾಗದು. ಇಂತಹ ಕೃತ್ಯವನ್ನೆಸಗುವವರು ಅಂಗಲಿಂಗದ ವ್ಯತ್ಯಾಸವರಿಯದ ಅಜ್ಞಾನಿಗಳೆಂದು ಹೀಗಳೆಯುತ್ತದೆ 429ನೇ ವಚನ. ಅಂಗವೇ ಸತ್ ಆತ್ಮ, ಲಿಂಗವೇ ಸಂವಿತ್ತು ಎಂದು ವ್ಯಾಖ್ಯಾನಿಸುತ್ತದೆ 429ನೇ ವಚನ. ಅಂದರೆ ಜೀವಾತ್ಮನೇ ಅಂಗ, ಅವನೊಳಗಿನ ಜ್ಞಾನ ಅರಿವೇ ಲಿಂಗ ಅಥವಾ ಶಿವ ಎಂದರ್ಥ. ಆದ್ದರಿಂದ ಲಿಂಗವು ನಷ್ಟವಾಗದು. ಅಳಿವು ಸ್ಥಾವರದ್ದು, ಘಟದ್ದು, ಕಾಯದ್ದು. ಆದರೆ ಲಿಂಗವು ವಾಸ್ತವವಾಗಿ ಪ್ರಾಣರೂಪಿ, ಜ್ಞಾನ ಸ್ವರೂಪಿ. ಈ ಅರ್ಥದಲ್ಲಿಯೇ ಬಸವಣ್ಣನವರು ಜಂಗಮವೇ ಪ್ರಾಣವೆನಗೆ ಎಂದು ಹೇಳಿದ್ದು. ಇಲ್ಲಿ ಜಂಗಮ ಈಕ್ವಲ್ಸ್ ಲಿಂಗ ಈಕ್ವಲ್ಸ್ ಶಿವ ಎಂದು ಅರ್ಥ. ಚನ್ನಬಸವಣ್ಣನವರ ಪ್ರಾಣಲಿಂಗಿಯ ಪ್ರಸಾದಿ ಸ್ಥಳದಲ್ಲಿ
430ರಿಂದ 467ರವರೆಗೆ 38 ವಚನಗಳಿದ್ದಾವೆ. ಮುಖ್ಯವಾಗಿ 433, 440 ಈ ವಚನಗಳನ್ನು ನಾವು ಚರ್ಚೆಗೆ ತೆಗೆದುಕೊಳ್ಳಬಹುದು. ಶಿವಾತ್ಮಕಂ ಸುಖಂ ಜೀವೋ ಜೀವಾತ್ಮಕಂ ಸುಖಂ ಶಿವ, ಶಿವಾತ್ಮನಾಪಿ ಸಂತುಷ್ಟಂ ಪ್ರಾಣಲಿಂಗ ಪ್ರಸಾದಿನಾಂ ಅಂತ 432ನೇ ವಚನದ ಒಂದು ಶ್ಲೋಕ ಇದೆ. ಶಿವಾತ್ಮಕವಾದ ಸುಖವೇ ಜೀವವು, ಜೀವಾತ್ಮಕವಾದ ಸುಖವೇ ಶಿವವೂ ಆಗಿದೆ. ಶಿವಾತ್ಮನಾದವನು ಸಂತುಷ್ಟನಾಗಿರುವನು, ಅವನೇ ಪ್ರಾಣಲಿಂಗ ಪ್ರಸಾದಿಯು ಎಂದು ಅರ್ಥ. ಪ್ರಾಣಲಿಂಗ ಪ್ರಸಾದ ಎಲ್ಲಾ ಎಡೆಯಲೂ ಉಂಟು. ಪ್ರಾಣಲಿಂಗ ಪ್ರಸಾದ ಎಲ್ಲಾ ಎಡೆಯಲೂ ಉಂಟು. ಲಿಂಗ ಪ್ರಾಣ ಪ್ರಸಾದ ಅಪೂರ್ವ ನೋಡಯ್ಯ. ಪ್ರಾಣಲಿಂಗ ಪ್ರಸಾದಿ ದೇಹಧರ್ಮಿ, ಲಿಂಗ ಪ್ರಾಣ ಪ್ರಸಾದಿ ಲಿಂಗ ಭೋಗೋಪಭೋಗಿ, ಕೂಡಲ ಚನ್ನ ಸಂಗನಲ್ಲಿ ಅಂತ 433ನೇ ವಚನದ ಸಂದೇಶ. ಈ ಮೇಲಿನ 433ನೇ ವಚನದಲ್ಲಿ ಪ್ರಯೋಗಿಸಲ್ಪಟ್ಟ ಪ್ರಾಣಲಿಂಗ ಪ್ರಸಾದ, ಲಿಂಗ ಪ್ರಾಣ ಪ್ರಸಾದ ಈ ಪರಿಕಲ್ಪನೆಗಳಲ್ಲಿ ಪ್ರಾಣಲಿಂಗ ಎಂದರೆ ಭಕ್ತನ ಪ್ರಾಣದ ಕುರುಹಾದ ಇಷ್ಟಲಿಂಗ. ಭೌತಿಕವಾದ ಈ ಪ್ರಾಣಲಿಂಗಕ್ಕೆ ಅರ್ಪಿಸಲು ಸಾಧ್ಯವಿರುವ ತನು ಮನ ಧನಾದಿ ಭೌತಿಕವಾದ ಪ್ರಸಾದ ಎಲ್ಲಾ ಕಡೆಯಲ್ಲೂ ಉಂಟು. ಆದರೆ ಅಮೂರ್ತವಾದ ಶಿವಚೇತನವಾಗಿರುವ ಲಿಂಗ ಪ್ರಾಣಕ್ಕೆ ಅರ್ಪಿಸುವಂತಹ ಪದಾರ್ಥ ಅದು ಅಪೂರ್ವವಾದುದು ಅಂತ ಹೇಳ್ತಾನೆ ಚನ್ನಬಸವಣ್ಣ. ಈ ಬ್ರಹ್ಮಾಂಡದಲ್ಲಿ ಭಕ್ತನ ಹೃದಯದಲ್ಲಿ ಅಂತರ್ಗತವಾಗಿದ್ದು ಅದಕ್ಕೆ ಸ್ಪರ್ಶವಾಗದಂತಿರುವ ಆತ್ಮನೇ ಶಿವಚೇತನವೇ ಇಲ್ಲಿ ಲಿಂಗ ಪ್ರಾಣ. ಇಂಥ ಲಿಂಗ ಪ್ರಾಣಕ್ಕೆ ಪ್ರಾಣರೂಪ ಪ್ರಸಾದವನ್ನು ಅರ್ಪಿಸುವ ಪ್ರಸಾದಿಯು ಅಪೂರ್ವ. ಇವನ ಅಂಗಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳಾಗಿ ಪರಿವರ್ತಿತವಾಗುತ್ತವೆ. ಆದ್ದರಿಂದ ಇವನು ಸರ್ವ ಸುಖವನ್ನು ಜಂಗಮಮುಖಿಯಾಗಿ ಶಿವಮುಖಿಯಾಗಿ ಉಪಭೋಗಿಸುವವನು, ಅನುಭವಿಸುವವನು. ಆದ್ದರಿಂದ ಇವನು ದೇಹಧರ್ಮಿಯಲ್ಲ, ಲಿಂಗ ಭೋಗೋಪಭೋಗಿ ಇವನು. ಇವನು ಅರ್ಪಿಸುವ ಪ್ರಸಾದ ಪ್ರಾಣ ಸ್ವರೂಪದ್ದು. ಅರ್ಪಣಾ ಕ್ರಿಯೆಯೂ ಕೂಡ ಅಭೌತಿಕ. ಆದರೆ ಈ ಲಿಂಗ ಪ್ರಾಣ ಪ್ರಸಾದಿಯಿಂದ ಭಿನ್ನವಾದವನು ಪ್ರಾಣಲಿಂಗ ಪ್ರಸಾದಿ. ಇವನು ದೇಹಧರ್ಮಿ. ಇವನ ಪ್ರಸಾದ ಭೌತಿಕ ಸ್ವರೂಪದ್ದು. ಅರ್ಪಣಾ ಕ್ರಿಯೆಯೂ ಕೂಡ ಇದೊಂದು ಭೌತಿಕವಾದ ಮೂರ್ತ ಕ್ರಿಯೆ. ಇವನು ಹಸಿವು ತೃಷೆಯುಳ್ಳವನು. ಸ್ಥೂಲವಾಗಿ ಹೇಳುವುದಾದರೆ ಲಿಂಗ ಪ್ರಾಣ ಪ್ರಸಾದಿಯು ಅಭೌತಿಕ, ಪ್ರಾಣಲಿಂಗ ಪ್ರಸಾದಿಯು ಭೌತಿಕ ಅಂತ ಇಂಥ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ನಮಗೆ ಚನ್ನಬಸವಣ್ಣ ನೀಡ್ತಾನೆ. ಇನ್ನು ಈ ಹಂತದಲ್ಲಿ 440ನೇ ವಚನವನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಳಬೇಕು. ಗುರುಲಿಂಗ ಜಂಗಮ ಪ್ರಸಾದ ಪ್ರಾಣ ಪ್ರವೇಶವಾದುದಾಗಿ ಲಿಂಗ ಪ್ರಾಣದೊಳಗೆ ಪ್ರಾಣಲಿಂಗ ನೋಡ ಅಂತ ಇವೆರಡೇ ಸಾಲು. 440ನೇ ವಚನದ 2 ಸಾಲು. ಗುರುಲಿಂಗ ಜಂಗಮ ಪ್ರಸಾದ ಎಂದರೆ, ಗುರುಲಿಂಗ ಜಂಗಮ ಪ್ರಸಾದ ಎಂದರೆ ಭಕ್ತನು ಗುರುಲಿಂಗ ಜಂಗಮದ ಮುಖೇನ ಶಿವನಿಗರ್ಪಿಸಿದ ಪ್ರಸಾದ ಅಂತ ಅರ್ಥ. ಪ್ರಾಣ ಪ್ರವೇಶವಾದುದಾಗಿ ಎಂದರೆ ಆ ಮಹಾಚೇತನದ ಅಥವಾ ಪರಮಾತ್ಮನ ಪ್ರಾಣ ಅಥವಾ ಚೇತನವನ್ನ ಪ್ರವೇಶ ಮಾಡಿದ್ದರಿಂದ ಅಂತ ಅರ್ಥ. ಇನ್ನು ಲಿಂಗ ಪ್ರಾಣದೊಳಗೆ ಪ್ರಾಣಲಿಂಗ ನೋಡ ಎಂದರೆ ಆ ಲಿಂಗ ಪ್ರಾಣದೊಳಗೆ ಅಂದ್ರೆ ವಿಶ್ವಚೇತನದೊಳಗೆ ಪರಮಾತ್ಮನೊಳಗೆ ಈ ಭಕ್ತನ ಪ್ರಾಣಲಿಂಗ ಅಂದ್ರೆ ಜೀವಾತ್ಮವು ಸಮರಸವಾಗಿ ಬೆರೆತಿದೆ ನೋಡ ಅಂತ ಅರ್ಥ. ಹೀಗೆ ಈ 440ನೇ ವಚನವು ಪ್ರಾಣಲಿಂಗಿಯ ಪ್ರಸಾದಿ ಸ್ಥಳಕ್ಕೆ ಒಂದು ಸೂಕ್ತವಾದ ವಿವರಣೆಯನ್ನು ಅದು ಒದಗಿಸುತ್ತದೆ. ಅದರ ಮುಂದಿನ ಸಾಲುಗಳಲ್ಲಿ ಅದೇ ಕಲ್ಪನೆಯನ್ನ ಅದು ವಿಸ್ತೃತಗೊಳಿಸಲಾಗಿದೆ. ಸಂಕ್ಷಿಪ್ತವಾಗಿ, ಇಂದ್ರಿಯ ಕರಣಗಳು ಸಹಿತ ಮಹಾಲಿಂಗದಲ್ಲಿ ಸಮರಸದಿ ಬೆರೆತು ಒಂದಾದ ಭಕ್ತನು ತಾನು ಮಾಡುವ ನೆನಹು, ದೃಷ್ಟಿಸುವುದು ಮುಂತಾದ ಕ್ರಿಯೆಗಳನ್ನು ಲಿಂಗಕ್ಕಿತ್ತು ಲಿಂಗದ ಮುಖೇನ ಆ ಎಲ್ಲವನ್ನೂ ಅಂದ್ರೆ ತಾನು ಮಾಡುವ ಎಲ್ಲಾ ಕ್ರಿಯೆಗಳನ್ನು ಲಿಂಗದ ಮುಖೇನ ಮಾಡಿಸುವನು. ಹೀಗೆ ಒಟ್ಟಿನಲ್ಲಿ ಪ್ರಸಾದಿ ಸ್ಥಳಿಯು ತನ್ನ ಸರ್ವೇಂದ್ರಿಯ ಕ್ರಿಯೆಗಳೆಲ್ಲವನ್ನು ನೋಡು, ಪ್ರಸಾದಿ ಸ್ಥಳಿಯು ತನ್ನ ಸರ್ವೇಂದ್ರಿಯ ಕ್ರಿಯೆಗಳೆಲ್ಲವನ್ನು ತನ್ನ ಅಂಗಕ್ರಿಯೆಗಳಾಗಿರುವಾಗಲೇ ಅವುಗಳನ್ನು ಲಿಂಗ ಕ್ರಿಯೆಗಳನ್ನಾಗಿ ಆತ್ಮಿಕವಾಗಿ ಪರಿವರ್ತಿಸಿ ಇಂತು ಸರ್ವಭೋಗ ದ್ರವ್ಯವ ಲಿಂಗ ಕಾಯದಿ ಭೋಗಿಸಿ ಲಿಂಗಕ್ಕೆ ಭೋಗಿಸಲಿತ್ತು ಪ್ರಸಾದ ಕಾಯದಿಂ ಸರ್ವಭೋಗವನ್ನು ಭೋಗಿಸುವ ಪ್ರಸಾದಿ ಎನ್ನುತ್ತದೆ ಈ ವಚನ. ಇದರ ಒಟ್ಟು ವಿವರ ಅತಿ ಕಾಲ್ಪನಿಕ ಕ್ರಿಯೆಗಳಿಂದ ಕೂಡಿದೆ. ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ತುಂಬಾ ಕಷ್ಟ ಅಂತ ಅನಿಸ್ತದೆ. ಹೀಗೆಲ್ಲ ಕಷ್ಟ ಸಾಧ್ಯ ವಿಧಾನಗಳಲ್ಲಿ ಪೂಜಾ ಕ್ರಿಯಾದಿಗಳನ್ನ ಮಾಡಿಯೂ ಮಾಡದವನಂತಿರಬೇಕು ಎಂದು ಹೇಳುತ್ತದೆ 449ನೇ ವಚನ. ಲಿಂಗ ಪೂಜೆಯ ಸ್ವಯ ಪೂಜೆಯ ನಾ ಮಾಡಿದೆನೆಂದ
ಮಾಡಿದೆ ನೆನ್ನದ ಪ್ರಸಾದಿ. ಲಿಂಗ ಪೂಜೆಯ ಸ್ವಯ ಪೂಜೆಯ ನಾ ಮಾಡಿದೆ ನೆಂದೆನ್ನದ ಪ್ರಸಾದಿ, ನಾ ಮಾಡಿದೆ ನೆಂದೆನ್ನದ ಪ್ರಸಾದಿ ಇತ್ಯಾದಿ ಮಾತುಗಳು ಇಲ್ಲಿ ಬರುತ್ತವೆ. ಈ ಪ್ರಸಾದಿಯು ಕರ್ಣೇಂದ್ರಿಯಗಳ ಅಳಿದವನು, ದೇಹ ಅಂತರ್ದೇಹ ಜಾಗ್ರ ಸ್ವಪ್ನ ಈ ಯಾವುವನ್ನೂ ಪ್ರಸಾದ ಎಂದರಿಯದವನು, ನಿನ್ನ ಮುಟ್ಟಿ ಬಂದುದಲ್ಲದೆ ಎನ್ನ ಮುಟ್ಟದೆಂಬ ನಿಷ್ಠೆಯುಳ್ಳವನು, ಸುಖ ದುಃಖ ರಮಣೀಯತೆ ಎಲ್ಲವನ್ನೂ ಆ ಶಿವಸಹಿತವಲ್ಲದೆ ಏನನ್ನೂ ಅನುಭವಿಸದವನು, ತನ್ನ ಪ್ರಾಣದ ಮೇಲೆ ಲಿಂಗ ಪ್ರತಿಷ್ಠೆಯಾದ ಪರಿಣಾಮವಾಗಿ ಆ ಪ್ರಸಾದವನ್ನೇ ನಡೆವಂತೆ ನುಡಿಯುವಂತೆ ಮಾಡಿದವನು, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳೆಲ್ಲವೂ ಬಂದ ಸುಖಗಳೆಲ್ಲವೂ ಲಿಂಗದತ್ತ ನಡೆಸಿದವನು ಅಂತ ಹೇಳಿ 449, 51, 52, 53, 54, 56, 57 ಇಷ್ಟು ವಚನಗಳನ್ನು ಪರಿಗಣಿಸಿ ಇಲ್ಲಿ ಹೇಳಲಾಗಿದೆ. ಇವನ ಕ್ರಿಯೆಗಳನ್ನು ವಿವರಿಸುವ ಒಂದು ವಚನ ಸಾಕು. ತನುವೇ ಭಾಂಡವಾಗಿ ಮನವೇ ಸೈದಾನವಾಗಿ ಜ್ಞಾನಾಗ್ನಿಯಲೇ ಪದಾರ್ಥವ ಮಾಡೆ, ಶ್ರೋತ್ರ ನೇತ್ರ ಘ್ರಾಣ ಜಿಹ್ವೆ ಸ್ಪರ್ಶ ಮೂರ್ತಿಯು ನೀನೇ, ನಿನ್ನ ಪ್ರಸಾದಕ್ಕೆ ನಮೋ ನಮೋ ಎಂಬೆ ಕೂಡಲ ಚನ್ನಸಂಗಮ ದೇವ ಅಂತ 464ನೇ ವಚನ. ಇಲ್ಲಿ ನಿರ್ಣಯ ಏನಂದ್ರೆ, ಈ ಸ್ಥಳದ ಕುರಿತಾಗಿ ಈವರೆಗೆ ಚರ್ಚಿಸಲ್ಪಟ್ಟ ಚನ್ನಬಸವಣ್ಣನವರ ಆಲೋಚನೆಗಳು ಬಸವಣ್ಣನವರ ಈ ಮುಂದಿನ ಆಲೋಚನೆಗಳಿಗೆ, ಅಂದ್ರೆ ನಾನು ಈ ಮುಂದೆ ವಿವರಿಸ್ತಕ್ಕಂಥ ಆಲೋಚನೆಗಳಿಗೆ ಸಂಪೂರ್ಣವಾಗಿ ತಾಳೆ ಹೊಂದುತ್ತವೆ ಅಂತ. ಅವೇನು ಆಲೋಚನೆಗಳು? ಬಸವಣ್ಣನ ಆಲೋಚನೆಗಳು ಅಂದ್ರೆ, ಲಿಂಗವಿಲ್ಲದೆ ಯಾವ ಕ್ರಿಯೆಯನ್ನು ಮಾಡಬಾರದು, ಲಿಂಗ ಪೂಜೆ ಭೌತಿಕ ಕ್ರಿಯೆಯಲ್ಲ, ಮಾನಸಿಕ ಕ್ರಿಯೆ. ಆದ್ದರಿಂದ ಶಿವನನ್ನು ಆತ್ಮಿಕವಾಗಿ ಅನುಸಂಧಾನಿಸಬೇಕು. ಶಿವನು ಜೀವನ ಮನದಲ್ಲಿ ನೆಲೆಸಿರುವನಾದ್ದರಿಂದ ಯತ್ರ ಜೀವ ತತ್ರ ಶಿವ ಎಂಬ ಭಾವನೆ ಭಕ್ತನಿಗೆ ಬಂದಿರಬೇಕು. ಅಂದರೆ ಜೀವವು ಶಿವಾಂಶವಾದುದು ಎಂದ ಮೇಲೆ ಜೀವನ ಅಂತರಂಗ ಶುದ್ಧವಾಗಿರಬೇಕು ಮತ್ತು ಭಕ್ತನಲ್ಲಿ ಸ್ಥಾವರ ಜಂಗಮ ಒಂದೇ ಎಂಬ ಭಾವ ನೆಲೆಗೊಳ್ಳಬೇಕು. ಭಕ್ತನ ಮನೋಮಂದಿರದಲ್ಲಿ ಪ್ರಾಣರೂಪಿಯಾಗಿರುವ ಶಿವನಿಗೆ ಭಕ್ತನು ತನ್ನ ಮನೋಮದವನ್ನು ಸ್ಪರ್ಶಿಸಬಾರದೆಂಬ ಭಾವನೆ ಒಳಗೊಂಡಿರಬೇಕು. ಭಕ್ತನ ಕಾಯದಲ್ಲಿ ಮನೋಮಂದಿರದಲ್ಲಿ ನೆಲೆಸಿದ ಶಿವನಿಗೆ ತನ್ನ ಮನವರ ಅರ್ಪಿಸಿದ ಭಕ್ತನು ನಿಸ್ವತಂತ್ರನಾಗಿ ತನ್ನೆಲ್ಲ ಕ್ರಿಯೆಗಳನ್ನು ಶಿವನೇ ತನ್ಮೂಲಕ ಮಾಡಿಸುತ್ತಾನೆಂದು ನಂಬಿದವನು. ಈ ಭಕ್ತನು ಸೋಹಂ ಎಂಬ ಸ್ವಾರ್ಥ ಬಳಿದು ದಾಸೋಹಂ ಎಂಬ ನಿಸ್ವಾರ್ಥ ಬಲಿದು ತ್ರಿವಿಧ ದಾಸ್ಯ ತೊರೆದು ಸದಾ ಲಿಂಗಸಂಗಿಯೂ ಶಿವಸ್ಮರಣೆಯುಳ್ಳವನಾಗಿಯೂ ಇದ್ದು ತನ್ನ ಪ್ರಾಣವನ್ನು ಶಿವನ ಸೇವೆಗೆಂದೇ ಮೀಸಲಿರಿಸಿದವನು. ಇವನೇ ಪ್ರಾಣಲಿಂಗಿಯ ಪ್ರಸಾದಿ ಅಂತ. ಆದರೆ ಚನ್ನಬಸವಣ್ಣ ಈ ಸ್ಥಳದ ವಚನಗಳಲ್ಲಿಯೂ ಅತಿಯಾದ ಪ್ರಕ್ಷಿಪ್ತತೆ ಕಂಡುಬರುತ್ತದೆ. ಅತಿ ಕರ್ಮನಿಷ್ಠ ವಿಚಾರಗಳು, ಕ್ಲಿಷ್ಟ ಆಲೋಚನೆಗಳು, ಕೆಲವೊಂದು ಕಡೆ ಗೊಂದಲಗಳು, ಕೃತ್ರಿಮತೆ ಇವೆಲ್ಲವೂ ಚನ್ನಬಸವಣ್ಣನ ವಚನಗಳಲ್ಲಿ ಕಾಣತಕ್ಕಂಥದ್ದು ಸಹಜ. ಅವುಗಳನ್ನೆಲ್ಲ ಬಿಡಿಸಿ ಸೋಸಿದರೆ ಬಹುಶಃ ಎಷ್ಟು ಪ್ರಕ್ಷಿಪ್ತ ವಚನಗಳಿವೆ ಅಂತ ನಾವು ಕಂಡುಹಿಡಿಬಹುದು. ಇನ್ನು ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಪ್ರಾಣಲಿಂಗಿ ಸ್ಥಳ ಅಂತ ಹೋದ್ರೆ ಇಲ್ಲಿ 174ರಿಂದ 310 ಒಟ್ಟು 137 ವಚನಗಳಿದ್ದಾವೆ. ಷಟ್ಸ್ಥಲದ ಅವಶ್ಯಕತೆಯನ್ನು ಪೂರೈಸಲುಗೋಸ್ಕರ ನಾನು ಕೆಲವು ಪ್ರಾತಿನಿಧಿಕ ವಚನಗಳ ವಿವರವನ್ನು ಮಾತ್ರ ಇಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಣಲಿಂಗದ ಕಲ್ಪನೆಯೇ ಅಸಾಧ್ಯವಾದುದು ಎಂದು ಅಲ್ಲಮನ 180ನೇ ವಚನ ಸ್ಪಷ್ಟವಾಗಿ ಹೇಳಿಬಿಡುತ್ತದೆ. ಪ್ರಾಣಲಿಂಗವೆಂಬುದು ಕರಕಷ್ಟ, ಕರನಾಚಿಕೆ, ಒಡೆದ ಮಡಕೆಗೆ ಮಣ್ಣ ಮೆತ್ತಿದಡೆ ಅದು ತರಹರವಾಗಬಲ್ಲದೆ ಗುಹೇಶ್ವರ. ಪ್ರಾಣಲಿಂಗವೆಂದರೆ ಇಷ್ಟಲಿಂಗವಲ್ಲ, ಕಾಯದೊಳಗಿನ ಜೀವವೇ ಪ್ರಾಣಲಿಂಗ, ದೇಹ ಪಿಂಡಿಗೆ ಜೀವವೇ ಲಿಂಗ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ. ಇದು ಅದ್ವೈತ ಕಾಣ ಗುಹೇಶ್ವರ ಅಂತ. ಆನು ನೀನೆಂಬುದು ತಾನಿಲ್ಲ, ತನ್ನ ತಾನರಿದ ಬಳಿಕ ಏನು ಇಲ್ಲ ಇಲ್ಲ, ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದೋ, ಅನುವ ನರಿದು ತನುವ ಮರೆದ ಭಾವರಹಿತ ಗುಹೇಶ್ವರ ಅಂತ. ಹೀಗೆ ಇಲ್ಲಿ ನಾನು ಪರಿಗಣಿಸಿರ್ತಕ್ಕಂಥ ವಚನಗಳು 180, 181, 182, 184, 198, 305 ಇಷ್ಟು ವಚನಗಳನ್ನು ನಾನು ಪರಿಗಣಿಸಿದ್ದೀನಿ. ಇಷ್ಟು ಸಾಕು ಅಲ್ಲಮ ಪ್ರಭುವಿನ ಪ್ರಾಣಲಿಂಗಿ ಸ್ಥಳದ ಕಲ್ಪನೆಯ ಸ್ಪಷ್ಟತೆಗಾಗಿ. ಬಸವಣ್ಣನವರು, ಚನ್ನಬಸವಣ್ಣನವರು ಮತ್ತು ಅಲ್ಲಮ ಪ್ರಭುಗಳು ಈ ಮೂವರು ಭಕ್ತನ ಜೀವ ಪ್ರಾಣವನ್ನೇ ಪ್ರಾಣಲಿಂಗವೆಂದು ಕಲ್ಪಿಸಿರುವುದು ಸ್ಪಷ್ಟ. ಪ್ರಾಣಲಿಂಗಿಯಾದವನಿಗೆ ಬಾಹ್ಯ ಕರ್ಮಾದಿ ಪೂಜೆಗಳು ಅನವಶ್ಯಕ. ಇಲ್ಲಿ ಎಲ್ಲಾ ಕ್ರಿಯೆಗಳು ಅಮೂರ್ತವಾಗುತ್ತವೆ, ಎಲ್ಲದೂ ಆಂತರಂಗಿಕ. ಹೀಗೆ ಷಟ್ಸ್ಥಲ ತತ್ವ ಮೂರ್ತದಿಂದ ಅಮೂರ್ತದ ಕಡೆಗೆ, ಭೇದದಿಂದ ಅಭೇದದ ಕಡೆಗೆ, ದ್ವೈತದಿಂದ ಅದ್ವೈತದ ಕಡೆಗೆ ಚಲಿಸುತ್ತದೆ ಎಂದು ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.